ಮೇಡಮ್ ನಿಮ್ಮ ಹೆಸರು? ಕೀರ್ತನ. ಯಾವ ಊರು? ಹೊಸಕೋಟೆ. ಹೊಸಕೋಟೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನು ಆಟ ಚೆನ್ನಾಗಿ ಆಡ್ತಾನೆ, ಮತ್ತು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ನ್ಯಾಚುರಲ್ ಆಗಿರ್ತಾನೆ. ಹಳ್ಳಿ ಹುಡುಗ ಗೆದ್ದು ಬರಬೇಕು. ಹಳ್ಳಿ ಹುಡುಗ ಅದು ಗೆಲ್ಲಬೇಕು. ಓಕೆ, ಫಸ್ಟು ಸೆಕೆಂಡು ಮೂರು ಯಾರ್ಯಾರು ಬರ್ಬೇಕಂತೀರಾ? ಗಿಲ್ಲಿ ಫಸ್ಟ್ ಇರಬೇಕು, ಹಾಂ. ಸೆಕೆಂಡ್ ಅಶ್ವಿನಿನೇ ಇರಲಿ, ಥರ್ಡ್ ಬಂದು ಧನುಷ್. ಗಿಲ್ಲಿ ಏನಕ್ಕೆ ಇಷ್ಟ ಅದ? ಅವ್ನು ನ್ಯಾಚುರಲ್ ಆಗಿರ್ತಾನೆ ಅಲ್ವಾ, ಮತ್ತು ಬಡವ್ರ ಮಕ್ಕಳು ನಮ್ಮ ಥರ ಇರೋ ನಮಗೆ ಬೇಗ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಅದರಿಂದ. ಓಕೆ, ಡೈಲಾಗ್ ಯಾವುದಾದ್ರೂ ಗೊತ್ತಾ ನಿಮಗೆ? ಯಾವ್ದು ಇಷ್ಟ? ಹೋಗಿ ಟಕರೆ ಟಕರೆ ಟಮಟೆ ಇಟ್ಟು ನಮ್ಮ ಗಿಲ್ಲಿ ಅಲ್ಟಿಮೇಟ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿ? ಅಂದರೆ ಅವ್ರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಮತ್ತು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿರೋರ್ಗೂ, ಅದರಿಂದ ಗಿಲ್ಲಿ ಇಷ್ಟ ನಮಗೆ. ಇದರಿಂದ ಗಿಲ್ಲಿ ಇಷ್ಟ. ಯಾರು ಇಷ್ಟ ಆಗಲ್ಲ? ಅಶ್ವಿನಿ ಗೌಡ. ಏಕೆ? ಆವಾಗಲೂ ನಮ್ಮ ಗಿಲ್ಲಿ ಅವ್ರಿಗೆ ಕೊಂಕು ಮಾಡ್ತಿರ್ತಾರೆ, ಅದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ. ಓಕೆ, ಗಿಲ್ಲಿ ಅವರು ಟಾಪ್ 6ಗೆ ಸೆಲೆಕ್ಟ್ ಆಗವ್ರೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ತುಂಬ ಖುಷಿ ಆಯಿತು. ಖುಷಿ ಆಗುತ್ತೆ, ಮತ್ತು ಅವ್ರು ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನಮಗೆಲ್ಲ. ಈಗ ಎಲ್ಲ ಕಡೆನೂ ಗಿಲ್ಲಿ 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 ಅಂತ. ಗಿಲ್ಲಿ ಇನ್ ಕೇಸ್ ವಿನ್ ಆಗಲಿಲ್ಲ ಅಂದರೆ ನಮ್ಮ ಕರ್ನಾಟಕ ಜನತೆ ಒಪ್ತಾರಾ? ಹಾಂ, ಒಪ್ತಾರೆ. ಅವ್ರು ವಿನ್ ಆದರೂ ವಿನ್ ಆಗದೆ ಇದ್ರು ಅವ್ರ ಅಭಿಮಾನ ಎಲ್ಲ ಅಲ್ಲ, ಬಿಗ್ ಬಾಸ್ ಒಪ್ತಾರಾ? ಬಿಗ್ ಬಾಸ್ನ ಅವ್ರು ಕೊಟ್ಟಿದ್ದ ತೀರ್ಪನ್ನು ಒಪ್ತಾರಾ? ಒಪ್ಪಲ್ಲ. ಏಕೆ? ಯಾಕಂದರೆ ಗಿಲ್ಲಿ ಅವರೇ ಎಷ್ಟು ಚೆನ್ನಾಗಿ ಅಲ್ಲಿ ಗೇಮ್ ಎಲ್ಲ ಆಡ್ತಾರೆ, ಎಲ್ಲನೂ ಇದ್ದಾರೆ. ಅಲ್ಲಿರೋ ಟಾಪ್ 6ಅಲ್ಲಿರೋದ್ರಲ್ಲಿ ಗಿಲ್ಲಿ ಅವರು, ರಘು ಅವರು ಮಾತ್ರ ಚೆನ್ನಾಗಿ ಆಡ್ದು ಅಷ್ಟು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅಂದರೆ ಅವನು ನಮ್ಮಂಗೆ ಬಡತನದಲ್ಲಿರೋರಲ್ವಾ, ಮತ್ತು ಎಲ್ಲರನ್ನೂ ನಗಿಸ್ಕೊಂಡು ನಗ್ತಾನೆ ಇರ್ತಾರೆ ಯಾವಾಗಲೂ ಅನ್ನೋ ಉದ್ದೇಶಕ್ಕೆ, ನಮ್ಮಂಗೆ ನಮ್ಮವರೇ ಗೆಲ್ಲಿ ಅನ್ನೋ ಉದ್ದೇಶಕ್ಕೆ ಅವನೇ ಗೆಲ್ಬೇಕಷ್ಟೆ. ಅವನೇ ಗೆಲ್ಬೇಕು. ಓಕೆ, ನಿಮ್ಗೆ ಯಾರು ಇಷ್ಟ ಆಗಲ್ಲ ಅಲ್ಲಿರೋರಲ್ಲಿ? ಅಲ್ಲಿರೋರು ಹೋಗೈತಲ್ಲ ಧ್ರುವ ಅಂತ. ಧ್ರುವ ಅಂತೂ. ಓಕೆ, ಮಿಡ್-ವೀಕಿಂದ ಮನೆಯಿಂದ ಹೊರಗೆ ಹೋದ್ರು, ಏನಂತೀರ? ಅವರೇ ಹೋಗಿದ್ದು ಓಕೆನಾ, ಬೇರೆಯವ್ರು ಹೋಗ್ಬೇಕಿತ್ತಾ? ಅವರೇ ಹೋಗಿದ್ದು ಓಕೆ. ಅವರೇ ಹೋಗಿದ್ದು ಓಕೆ. ಓಕೆ, ಕಾವ್ಯವರು ಮುಂಚೆ ಎಲ್ಲ ಜೊತೆಗಿರ್ತಿದ್ರು, ಬಟ್ ಈಗ ಸಪೋರ್ಟಿಂಗ್ ಇಲ್ಲ, ಅದೊಂದು ಬೇಜಾರು. ಏನು ಹೇಳ್ತೀರಾ ಅದಕ್ಕೆ? ಅದಕ್ಕೆ ಅಂದರೆ ಅದಕ್ಕೇನು ಹೇಳೋಕ್ಕಾಗಲ್ಲ, ಅವ್ರವ್ರ ಮ್ಯಾಟ್ರ್ ಅದು ನಮಗೆ ಬೇಡ. ಓಕೆ, ರಘು ಬಗ್ಗೆ ಏನು ಹೇಳ್ತೀರಾ? ಯಾರ ಬಗ್ಗೆನೂ ಏನು ಹೇಳೋಕ್ಕಾಗಲ್ಲ, ಗಿಲ್ಲಿ ಗೆಲ್ಬೇಕು. ಫಸ್ಟ್ ಯಾರು ಬರಬೇಕು? ಗಿಲ್ಲಿ. ಸೆಕೆಂಡು ಬಂದರೆ ಕಾವ್ಯ. ನಿಮ್ಮ ಹೆಸರು? ರಕ್ಷಿತಾ ಅಂತ. ಯಾವ ಊರು? ಪೊನ್ನಾಚಿ ಅಂತ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಹಾಂ, ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದರೆ ಮಾಮೂಲಿ ಹಳ್ಳಿ ಹುಡುಗ ಗೆಲ್ಲಬೇಕು ಅಂತ ಅಷ್ಟೇ. ಗೆಲ್ಲಬೇಕು ಅಂತ. ಯಾಕೆ ಅವ್ನು ಇಷ್ಟ ಆದರು? ಇಷ್ಟ ಆದರೂ ಮಾಮೂಲಿ ನಾರ್ಮಲ್ ಪೀಪಲ್ಸ್ ಥರ ನಮ್ಮ ಥರನೇ ಇದ್ದಾರಲ್ಲ, ಅದಕ್ಕೆ. ಓಕೆ, ಬಿಗ್ ಬಾಸ್ ಅಂದರೆ ಈಗ ವಿನ್ ಆಗೋದ್ರಲ್ಲಿ ಟಾಪ್ 1, 2, 3 ಯಾರು ಬರ್ಬೇಕಂತೀರಾ? ಫಸ್ಟು ಗಿಲ್ಲಿ, ಆಮೇಲೆ ಯಾರಾದರೂ ಬಂದರೂ ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಖಂಡಿತ ಮಿಸ್ ಮಾಡದೆ ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಅವರು ವಿನ್ ಆಗಬೇಕು. ಅತ್ಯಂತ ಬಡ ಕುಟುಂಬ, ತುಂಬ ಟ್ಯಾಲೆಂಟ್ ಆಗಿರೋಂಥ ವ್ಯಕ್ತಿ, ತುಂಬ ಕಾಂಪಿಟೇಟು, ಒಳ್ಳೆ ಪಂಚಿಂಗ್ ಡೈಲಾಗ್ ಕೊಡ್ತಾನೆ, ಆಟಕ್ಕೆ ತಕ್ಕನಾಗೆ ಅವನು ಸಮಯಕ್ಕೆ ತಕ್ಕನಾಗಿ ಆಟ ಆಡ್ತಾನೆ, ತುಂಬ ಸಕಲ ಕಲೋ ವಲ್ಲಭ ಅಂತ ಅವನು ಹೇಳ್ಕೊಂಡಿದ್ದಾನೆ. ಅದರಿಂದ ಆ ವ್ಯಕ್ತಿ ಗೆದ್ದರೆ ಮಿಡ್ಲ್ ಕ್ಲಾಸ್ ಕುಟುಂಬಕ್ಕೂ ಒಂದು ನ್ಯಾಯ ಸಿಗ್ದಂಗಾಗುತ್ತೆ. ಅಶ್ವಿನಿ ಮೇಡಮ್ಮು ಗೆಲ್ಲಬೇಕು, ಬಟ್ ಅವರು ಆಲ್ರೆಡಿ ಅವರು ತುಂಬ ಸೆಲೆಬ್ರಿಟಿ ಆಗಿದ್ದಾರೆ. ಬಡ ಕುಟುಂಬದಿಂದ ಬಂದಂಥ ನಮ್ಮ ಗಿಲ್ಲಿ ನಟ ಅವರು ಉತ್ತಮ ಪ್ರದರ್ಶನ ಇಡ್ತಿದ್ದಾರೆ. ಸೆಲೆಬ್ರಿಟಿಗಳಿಗೆಲ್ಲ ಅವರೇ ಸೆಲೆಬ್ರಿಟಿಗಳು, ನಮ್ಮ ಬಿಗ್ ಬಾಸ್ ನೋಡೋಂಥವರೆಲ್ಲ ಸೆಲೆಬ್ರಿಟಿ ಅವರೇ ಹೇಳ್ಕೊಂಡಿದ್ದಾರೆ. ಅವ್ರು ಮೊನ್ನೆ ಶೋಲಿ ಒಬ್ರಿಗೆ ಹೇಳಿದ್ರು, ಟ್ಯಾಟೋ ಹಾಕಿರೋಂಥ ವ್ಯಕ್ತಿಗೆ ಹಣ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಂತ. ಅದರಿಂದ ಅಂಥ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಅದರಿಂದ ಬಿಗ್ ಬಾಸಲ್ಲಿ ಈ ಸಲ ಗಿಲ್ಲಿ ಬಂದರೆ ಬಿಗ್ ಬಾಸ್ಗೊಂದು ಅರ್ಥ, ಕಲರ್ಸ್ ಕನ್ನಡಗೊಂದು ಅರ್ಥ ಅಂತ ನನ್ನ ಕಡೆ ಭಾವಿಸ್ತೀನಿ. ಇನ್ ಕೇಸ್ ಗಿಲ್ಲಿ ಗಿಲ್ಲಿ ಗೆಲ್ದೇನೆ ಬೇರೆ ಯಾರು ಗೆದ್ದರೆ ಜನ ಒಪ್ತಾರಾ? ಈಗ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅದು ಫೇಕ್ ಆಗೋಗುತ್ತೆ. ಅದು ಸುದೀಪ್ ಸರ್ಗೂ ಅದು ಶೋಭೆ ಥರಲ್ಲ, ಇದು ಉತ್ತಮವಾದ ಪ್ರದರ್ಶನ. ಅದು ಬಿಗ್ ಬಾಸ್ ಅನ್ನೋದು ಗಿಲ್ಲಿ ಟ್ಯಾಲೆಂಟ್ ಆಗಿದ್ದಾನೆ. ಬೇರೆಯವ್ರಿಗೆ ಎಲ್ರಿಗಿಂತ ಹೋಲಿಸ್ಕೊಂಡ್ರೆ, ಎಲ್ರಿಗೂ ಇದರಲ್ಲಿ 24 ಜನ, ಅದ್ರಿಗಿಂತ ಎಲ್ಲರ ಧ್ರುವಂತು, ಅಶ್ವಿನಿ, ರಕ್ಷಿತ್ ಎಲ್ಲರಿಗಿಂತ ಹೋಲಿಸ್ಕೊಂಡ್ರೆ ಗಿಲ್ಲಿ ನಂಬರ್ 1 ಗಿಲ್ಲಿ ನಟ. ಪವರ್ ಗಿಲ್ಲಿ, ಪವರ್ ಪಂಚ್ ಇದೆ ಅವನ ಹತ್ರ, ಉತ್ತಮವಾದ ಡೈಲಾಗ್ಗಳು ಬರ್ತವೆ, ಸಮಯ ತಕ್ಕನಾಗೆ ಅವರು ಆಟಾಡ್ತಾರೆ ಒಟ್ಟಿಗೆ. ಓಕೆ, ಈಗ ಮಿಡ್-ವೀಕ್ ಅಂದ್ಬಿಟ್ಟು ಧ್ರುವಂತರು ಮನೆಯಿಂದ ಹೊರಗೆ ಹೋದರು, ಅವ್ರು ಹೋಗಿದ್ದು ಓಕೆನಾ, ಬೇರೆಯವ್ರು ಹೋಗ್ಬೇಕಿತ್ತಾ? ಇಲ್ಲ, ಆ ವ್ಯಕ್ತಿ ಓದ್ದು ಅವ್ರು ನಾನು ಅನ್ನೋದು ಅಹಂಕಾರ ಇತ್ತು, ನಾನೇ ಎಲ್ಲ ನನ್ನಿಂದೆ ಎಲ್ಲ ಅಂತ ಅಹಂಕಾರ ಇತ್ತು. ಆ ಅಹಂಕಾರಕ್ಕೆ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅದು ಓಟ್ ಮುಗಿದ್ರೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಹೊರಗಡೆ ಬಂದಾಗೆ ಅವ್ರಿಗೆ ಅರಿವಾಗಿರಬೇಕು ಅಂತ ಅನ್ಕೋತೀನಿ. ಈಗ ಟಾಪ್ 6ಗೆ ಗಿಲ್ಲಿ ಅವರು ಸೆಲೆಕ್ಟ್ ಆಗವ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಟಾಪ್ 6 ಸೆಲೆಕ್ಟ್ ಆಗಿದ್ದಾರಾ? ಒಳ್ಳೆ ಓಕೆ, ಆಯ್ಕೆ ಆಗಿರೋದು ಫೈನಲ್ ಎಲ್ಲ ಬಂದು ಅಭ್ಯರ್ಥಿಗೆ ಬಂದಿದ್ದಾರೆ. ಎಲ್ಲ ಫೈನಲ್ ಬಂದಿರೋದಕ್ಕೆ ಉತ್ತಮವಾದಂಥ ಹೆಸರು ಸಿಕ್ಕಿದೆ. ಬಟ್ ನಂಬರ್ 1 ಸ್ಥಾನ ಬರೋದು ಮಾತ್ರ ನನ್ನ ವೈಯಕ್ತಿಕವಾಗಿ ಹೇಳ್ತಿರೋದು ನನ್ನ ಖುಷಿಯಿಂದ ಗಿಲ್ಲಿ ಅಂತ ಭಾವಿಸ್ತೀನಿ. ಅದು ಭಾವನಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ.
ನಮ್ಮ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅವ್ರನ್ನ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ತುಂಬ ಕಾಮಿಡಿ ಮಾಡ್ತಾನಲ್ವಾ, ಚೆನ್ನಾಗಿ ಆಟ ಆಡ್ತಾನೆ, ಅದಕ್ಕೆ ಇಷ್ಟ. ಅದಕ್ಕೆ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಯಿತು, ಧ್ರುವ ಅಂತವ್ರು ಮನೆಯಿಂದ ಹೊರಗೆ ಬಂದರು. ಅವರೇ ಬಂದಿದ್ದು ಸರಿನಾ ಬೇರೆಯವ್ರು ಬರಬೇಕಿತ್ತ? ಅವರು ಹೋಗಿದ್ದೆ ಒಳ್ಳೇದು ಅನ್ಸುತ್ತೆ, ಯಾಕೆಂದ್ರೆ ಅವರು ಸ್ವಲ್ಪ ಕಿರಿಕಿರಿ ಜಾಸ್ತಿ, ಅದರಿಂದ. ಓಕೆ, ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಒಳ್ಳೆ ಹುಡುಗಿ, ಚೆನ್ನಾಗಿ ಆಡ್ತಾಳೆ, ವಾಯ್ಸು ಗೀಸು ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ಅದರಲ್ಲೆಲ್ಲ ಚೆನ್ನಾಗಿ. ಬಿಗ್ ಬಾಸ್ ಮನೇಲಿ ಯಾರು ನಿಮ್ಗೆ ಇಷ್ಟ ಆಗಲ್ಲ? ಅಶ್ವಿನಿ ಯಾಕೆ? ಯಾರು ಒಂಥರ ವಾಯ್ಸು ರೈಜು, ಯಾವಾಗಲೂ ಎಲ್ಲರ ಜೊತೆನೂ ಜಗಳ ಮಾಡೋದು, ಅದಕ್ಕೆ ಅವ್ರು ಇಷ್ಟ ಆಗಲ್ಲ ಒಟ್ಟಿನಲ್ಲಿ. ಓಕೆ, ಫಸ್ಟ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ತುಂಬ ಇಷ್ಟ, ಚೆನ್ನಾಗಿ ಆಡ್ತಾನೆ ಅವನು. ಈಗ ಗಿಲ್ಲಿ ಅವರು ಟಾಪ್ 6ಗೆ ಸೆಲೆಕ್ಟ್ ಆಗೋರೆ, ಏನು ಹೇಳ್ತೀರಾ? ತುಂಬ ಖುಷಿ ಆಯ್ತದೆ. ತುಂಬ ಖುಷಿ ಆಗ್ತದೆ. ಈಗ ಹೆಂಗೋ ಜನ ಒಳಗಡೆ ಹೆಂಗೆ ಇದು ನಡೀತಿದೆ ಅಂದರೆ ಗಿಲ್ಲಿ ಗೆಲ್ಲಲ್ಲ, ಬೇರೆಯವ್ರು ಗೆಲ್ತಾರೆ ಅಂತ ಎಲ್ಲ ಒಂದಷ್ಟು ರೂಮರ್ಸ್ಗಳು ಹರಿದಾಡ್ತಿದೆ. ಇನ್ ಕೇಸ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಕರ್ನಾಟಕ ಜನತೆ ಒಪ್ತಾರಾ? ಒಪ್ಪಲ್ಲ ಸರ್, ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿನೇ ಗೆಲ್ಲೋದು. ಅವರೇ ಗೆಲ್ಬೇಕು. ಅದು ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸೇ ಮೋಸ, ಅದು ಬಿಗ್ ಬಾಸೇ ಮೋಸ, ಅದು ಹಾಂ ಮುಲಾಜೆ ಇಲ್ಲ, ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಅಂದರೆ ಆಲ್ಮೋಸ್ಟ್ ಬೇರೆಯವ್ರು ಗೆಲ್ತಾರೆ ಅಂತಲೇ ಹೇಳಿದ್ರೆ ಯಾರು ಸರ್ ಬಿಗ್ ಬಾಸ್ ಇವನು ಗಿಲ್ಲಿನೇ ಗೆಲ್ಬೇಕಾರೋದು. ಯಾಕಂದ್ರೆ ಪ್ರತಿಯೊಂದು ಕಾಮಿಡಿಗಾಗಲಿ ಸೀರಿಯಸ್ಗಾಗಲಿ ಎಲ್ಲ ಪ್ರತಿಯೊಂದು ಆಟ ಆಡೋ ಚೆನ್ನಾಗಿ ಆಟ ಆಡೋನು ಅವನು. ಫಸ್ಟ್ ಬಂದಾಗಲಿಂದ ಚೆನ್ನಾಗಿ ಆಟ ಆಡೋನು. ಮತ್ತೆ ಸೀಸನ್ ಚಪ್ಪಾಳೆ ಅಂದ್ಬಿಟ್ಟು ಧ್ರುವಂತ ಕೊಟ್ಟರು, ಅದು ಮೋಸ, ಅದು ಯಾರು ಕೊಟ್ಟವ್ರೆ, ಎಂತೆಂಥ ಆಟ ಆಡೋರು ಯಾರಿಗೂ ಕೊಟ್ಟಿಲ್ಲ. ಅದು ಹೆಂಗೆ ಕೊಟ್ಟರು ಅವ್ರಿಗೆ? ಅದು ತಪ್ಪೇ ಕೊಟ್ಟಿರೋದು. ಅದೆಲ್ಲ ಕೊಡ್ಬಾರ್ದಾಗಿತ್ತು. ಅದು ಬೇಕಾದ್ರೆ ಈ ಸೀಸನ್ ಕೊಳ್ಳಿ, ಎಲ್ಲ ಸೀಸನ್ದು ಕೊಡ್ಬಾರ್ದಾಗಿತ್ತು. ಅದು ಇಡೀ ಸೀಸನ್ದು ಅದೇ ಹೇಳಿದ್ದು, ಅದು ತಪ್ಪು, ಅದು ಕೊಟ್ಟಿರೋದು. ಅದು ಕೊಡ್ಬಾರ್ದಾಗಿತ್ತು, ತಪ್ಪು ಅದು. ಅದೇ ಗಿಲ್ಲಿ ಕೊಟ್ಟಿದ್ರು ಪರವಾಗಿರಲಿಲ್ಲ. ನಾವು ತಪ್ಪು ಸರ್, ಅದು ಗಿಲ್ಲಿಗೆ ಕೊಡಬೇಕು. ಓಕೆ, ಟಾಪ್ 1, 2, 3 ಯಾರು ಬರ್ಬೇಕಂತೀರಾ? ಸರ್ ಗಿಲ್ಲಿನೇ ಫಸ್ಟ್ ಗಿಲ್ಲಿನೇ. ಸೆಕೆಂಡು ಕಾವ್ಯ ಬರ್ಬೋದು ಸರ್. ಕಾವ್ಯ. 3 ಅಶ್ವಿನಿ ಗೌಡ ಬರ್ಬೋದು. ಓಕೆ ಸರ್, ನಿಮಗೆ ಫಸ್ಟ್ ಸೇಮ್. ಓಕೆ, ರಕ್ಷಿತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಪರವಾಗಿಲ್ಲ ಸರ್, ಅವರು ಬರ್ಬೋದು. ಅಂದರೆ ಮಾತು ಅಷ್ಟು ಆಗಲ್ಲ, ಅಷ್ಟೇ ಗೊತ್ತಾಗಲ್ಲ ಅವಳಿಗೆ ಕನ್ನಡ ಅಷ್ಟು. ಆಟನೂ ಚೆನ್ನಾಗಿ ಆಡ್ತಿರ್ತಾಳೆ, ಕರೆಕ್ಟಾಗೂ ಮಾತಾಡ್ತಾಳೆ ಅವಳು. ಓಕೆ, ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಹೇಳೋಕ್ಕಲ್ಲ ಬಿಡಿ ಸರ್. ಅವರು ಇದಕ್ಕಿದಂಗೆ ರೈಸ್ ಆಯ್ತಾರೆ, ಇದಕ್ಕಿದಂಗೆ ಕೂಲ್ ಆಯ್ತಾರೆ, ಬರೀ ಮೊಸಳೆ ಕಣ್ಣೀರು ಹಾಕೋದು ಜಾಸ್ತಿ, ಅದೇ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಮನೆಯವ್ರು ನೋಡಿ ನಮ್ಗೆ ಹೇಳ್ತಾರೆ ಸರ್. ಓಕೆ, ಓಕೆ, ನಿಮ್ಮ ಸಪೋರ್ಟ್ ಯಾರಿಗೆ ಹೆಂಗಾದ್ರೆ? ನಾವು ಗಿಲ್ಲಿಗೆನೆ. ಗಿಲ್ಲಿಗೆ. ಓಕೆ. ಯಾಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ? ಆದರೆ ಅವ್ರ ವರ್ಷಚ್ಚು ಮತ್ತು ಅವ್ರ ನಡವಳಿಕೆ ತುಂಬ ಚೆನ್ನಾಗಿದೆ. ಮತ್ತು ಅವ್ರ ಕಾಮಿಡಿಲಿ ಏವನ್ನು ಹನುಮಂತರಿಗಿಂತ ಭಾರಿ ಚೆನ್ನಾಗಿ ಮಾಡ್ತಾರೆ ಇವರು ಗಿಲ್ಲಿ. ಅದಕ್ಕೆ ನಾವು ಅವ್ರಿಗೆ ಭಾರಿ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಮೊಮ್ಮಗನೂ ಭಾರಿ ಅವ್ರಿಗೆ ಕಂಡ್ರೆ ಇಷ್ಟ, ಎಲ್ಲರಿಗೂ ಇಷ್ಟ ಸರ್. ಬಟ್ ನಾವು ನೋಡಿ ನಮ್ಮ ಭಾರಿ ಫೇವ್ರೇಟ್ ಅವ್ರು ನಮ್ಮ ಕಂಡ್ರೆ. ಗಿಲ್ಲಿಗೆ ಹೆಸರು ಬರೋದು, ಗಿಲ್ಲಿನೇ ಗೆಲ್ಲೋದು. ಓಕೆ, ಗಿಲ್ಲಿ ಅಂದರೆ ಈಗ ಹೊರಗಡೆ ಯಾವ ಥರ ಹರಿದಾಡ್ತಿದೆ ಅಂದರೆ ಗಿಲ್ಲಿ ಗೆಲ್ಲಲ್ಲ, ಅಶ್ವಿನಿ ಅವರು ಅಥವಾ ಬೇರೆ ಯಾರಾದರೂ ಗೆಲ್ತಾರೆ ಅಂತ ಹೇಳ್ತಾರೆ. ಹಂಗೆ ಬೇರೆ ಯಾರು ಗೆದ್ದರೆ ಕರ್ನಾಟಕ ಜನತೆ ಒಪ್ತಾರಾ? ಒಪ್ಪಲ್ಲ. ಯಾಕಂದರೆ ಕರ್ನಾಟಕ ಜನ ಇರೋಕ್ಕೆ ಗಿಲ್ಲಿಗೆ 90% ಗಿಲ್ಲಿ ಬಗ್ಗೆ ಎಲ್ಲ ಓಕೆ ಮಾಡಿದ್ದಾರೆ. ಅದು ನಾವು ಅವ್ರ ಗಿಲ್ಲಿ ಕಂಡ್ರೆ ಭಾರಿ ಲೈಕ್. ಅದರಿಂದ ನಮಗೆ ಗಿಲ್ಲಿಗೆ ಯಾವತ್ತೂ ಗಿಲ್ಲಿನೇ. ನಾನು ದಿನಕ್ಕೊಂದ್ಸರಿ ದೊಡ್ಡ ದೋಸೆ ಕಲಿತು ಏನು ಮಕ್ಕಳ ವಯಸ್ಸು ಅವ್ರಿಗೆಲ್ಲ ಹೇಳ್ತೀನಿ, ನೋಡಿ ಈ ತಾತ ಹೆಂಗೆ ಆಡ್ತಾರೆ ಅಂತಾರೆ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಅವ್ರು ವಿನ್ ಆಗಬೇಕು. ಗಿಲ್ಲಿ ಅವರು. ಯಾಕೆ? ಅವ್ರು ಚೆನ್ನಾಗಿ ಆಡ್ತಾರೆ, ಸೊ ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರು ವಿನ್ ಆಗಲಿ ಅಂತ. ಓಕೆ, ಯಾರು ನಿಮ್ಗೆ ಇಷ್ಟ ಆಗಲ್ಲ ಅಂತೀರಾ ಅಲ್ಲಿ ಇಷ್ಟ ಆಗಲ್ಲ ಅಂತಂದರೆ ಎಲ್ಲರೂ ಅವ್ರು ರಿಯಾಲಿಟಿ ತೋರಿಸ್ತಾರೆ, ಬಟ್ ನನ್ನ ಪ್ರಕಾರ ಅಂದರೆ ಅಶ್ವಿನಿ ಇಷ್ಟ ಆಗಲ್ಲ. ಯಾಕೆ? ಅಂದರೆ ಅವ್ರು ಸ್ವಲ್ಪ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಅಷ್ಟೇ. ಓಕೆ, ಈ ಅರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಧ್ರುವ ಅಂತವ್ರು ಮನೆಯಿಂದ ಹೊರಗೆ ಬಂದರು. ಹೌದು, ಅವ್ರು ಬಂದಿದ್ದು ಓಕೆನಾ, ಬೇರೆಯವ್ರು ಬರಬೇಕಿತ್ತ? ಇಲ್ಲ, ಅವ್ರು ಬರಬಾರ್ದಾಗಿತ್ತು. ಧ್ರುವನ್ ಚೆನ್ನಾಗಿ ಆಡ್ತಾ ಇದ್ರು, ಸೊ ನಮಗೂ ಫೀಲ್ ಆಯಿತು ಅವ್ರು ಬಂದ್ರಲ್ಲ ಅಂತ. ಅನ್ಎಕ್ಸ್ಪೆಕ್ಟೆಡ್ ಇದೆ. ಯಾರು ಬರಬೇಕಿತ್ತು ಹಂಗಾದ್ರೆ? ಯಾರು ಬರಬೇಕಾಗಿತ್ತು ಅಂದರೆ ಕಾವ್ಯ. ಯಾಕೆ? ಅಂದರೆ ಕಾವ್ಯಂಗೆ ಹೋಲಿಸ್ಕೊಂಡ್ರೆ ಧ್ರುವಂತ್ ಮಾಡ್ತಾಯಿದ್ರು. ಅಂದರೆ ಕಾವ್ಯ ಅವರು ಮತ್ತೆ ಮುಂಚೆ ಎಲ್ಲ ಗಿಲ್ಲಿ ಜೊತೆಗೆ ಇರ್ತಿದ್ರು, ಬಟ್ ಬರ್ತಾ ದೂರ ಆಗ್ಬಿಟ್ರು. ಇತ್ತೀಚೆಗೆ ಒಂದು ವೀಕಿಂದ ಆ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ಅದು ನೋಡಿನೇ ಕಾವ್ಯ ಬರ್ಬೋದಾಗಿತ್ತು, ಧ್ರುವಂತ್ ಇರ್ಬೋದಾಗಿತ್ತು. ಯಾಕೆಂದರೆ ಅವ್ರಿಗೆ ಕೆಪಾಸಿಟಿ ಇದೆ, ಮಾಡ್ಬೋದಾಗಿತ್ತು, ಅವರು ಚೆನ್ನಾಗಿ ಆಡ್ಬೋದಾಗಿತ್ತು. ಓಕೆ, ನಿಮ್ಮ ಪ್ರಕಾರ 1 ಯಾರು ಬರಬೇಕು, 2, 3 ಟಾಪ್ 1, 2, 3 ಯಾರು ಬರಬೇಕು? ಟಾಪ್ 1 ಗಿಲ್ಲಿನೇ ಬರಬೇಕು. ಆಮೇಲೆ ಅಲ್ಲಿ ಇನ್ನೂ ಇದ್ದಾರೆ, ಅಶ್ವಿನಿ ಆ್ಯಕ್ಚುಲಿ 3 ಬರ್ಬೋದೇನೋ. ಓಕೆ.